ಇದೇ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾರೆ 33 ಕೋಟಿ ಸಕ್ಕರೆ ಕಾರ್ಖಾನೆ ನಷ್ಟ ಉಂಟಾಗಿದೆ ಅಂತ ಹೇಳ್ತಾರೆ. ಕಾರ್ಖಾನೆನ ಸರ್ಕಾರನೇ ನಡೆಸಿ ಉದ್ಧಾರ ಮಾಡಬೇಕು, ಪ್ರೈವೇಟ್ ಕೊಟ್ಬಿಟ್ರೆ ಮುಳುಗೋಗ್ಬಿಡುತ್ತೆ, ನಾವೆಲ್ಲ ಹಾಳಾಗೋಗ್ಬಿಡ್ತೀವಿ, ರೈತರು ಹಾಳಾಗ್ಬಿಡ್ತಾರೆ ಅಂತ ಬೊಗಳೆ ಬಿಟ್ಟವರು ಇದುವರೆಗೂ ಒಂದೇ ಒಂದು ಮಾತನಾಡಿಲ್ಲ, ತುಟಿ ಬಿಸಿದಿಲ್ಲ. ಅಪ್ಪ ಸಾಹೇಬ್ನಂತ ಕಚಡ ನನ್ನ ಮಗನ ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಆತ MD ಆಗಿದ್ದಂಥವನು ಡಿಪ್ರಮೋಟ್ ಆಗಿ ಇಲ್ಲೇ ಈ ಕಾರ್ಖಾನೆಯಲ್ಲಿ ಉಳ್ಕೊಂಡಿದ್ದಾರೆ. ಇವರು 123 ಕೋಟಿ ನಂದಿ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ಮಾಡಿ ನಷ್ಟ ಮಾಡಿ ಇಲ್ಲಿಗೆ ಬಂದಿರೋದು. ನಿಮ್ಮ ತೂಕದ ಯಂತ್ರಗಳು ಸರಿ ಇದೆಯಾ? ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ? ನೀವು ಮಾಡಿರೋ ಕಾಮಗಾರಿಗಳು ಆಲೆ ಹಳ್ಳ ಹಿಡ್ದಿದೆ, ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ? ನೀವು ಬಂದ ಮೇಲೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನೀವು ಬಂದ ಮೇಲೆ ದುಡ್ಡು ಎಷ್ಟು ಖರ್ಚು ಮಾಡಿದಿರಿ? 2017ರಿಂದ 2024ವರೆಗೂ ಆಡಿಟೇ ಮಾಡಿಲ್ಲ ನೀವು. ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಈಗ ನಾವು ಕುಳಿತಿರೋ ಜಾಗ ಮಂಡ್ಯದ ಪ್ರಪ್ರಥಮ ಆಸ್ಪತ್ರೆ, ಮೈಶುಗರ್ ಕಾರ್ಖಾನೆ ವತಿಯಿಂದ ಆರಂಭಿಸಿದಂತಹ ಮೈಶುಗರ್ ಆಸ್ಪತ್ರೆ. ಈ ಆಸ್ಪತ್ರೆ ದುಸ್ಥಿತಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇವಾಗ ಹೇಳಿಕೊಟ್ಟಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಅಂದರೆ, ಮೈಶುಗರ್ ಕಾರ್ಖಾನೆ ಆದಾಯದಲ್ಲಿದೆ. ಕಳೆದ ಸಾಲಿನಲ್ಲಿ ಕಬ್ಬಿನಲ್ಲಿ ನಾವು ಸಾಕಷ್ಟು ಸಂಪಾದನೆ ಮಾಡಿದ್ದೀವಿ ಅಂತೇಳಿ ಕಾರ್ಖಾನೆ ಅಧ್ಯಕ್ಷರಾದಂಥ CD ಗಂಗಾಧರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರು. ಆದರೆ ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಕ್ಕಂಥದ್ದೇ ಮತ್ತೊಂದು, ಅಂದರೆ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗಿದೆ, ಅಂದರೆ ಕಾರ್ಖಾನೆಗೆ ಸಾಕಷ್ಟು ನಷ್ಟ ಆಗಿದೆ, ನಮಗೆ ಸಕ್ಕರೆ ಬೆಲೆಯಲ್ಲಿ ಕುಸಿತ ಆಗಿದೆ ಅಂತೇಳಿ ಒಂದು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಎಷ್ಟು ನಷ್ಟ ಆಗಿದೆ, ಯಾಕೆ ನಷ್ಟ ಆಗಿದೆ, ಈ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು RTIನಲ್ಲಿ ಸಾಕಷ್ಟು ದಾಖಲೆ ತಗೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಶಿವಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ. ಈ ಸಂಬಂಧಪಟ್ಟಂತೆ ಯಾಕೆ ಕಾರ್ಖಾನೆಗೆ ಸಂಕಷ್ಟ ಎದುರಾಗಿದೆ, ಈ ಸಕ್ಕರೆ ಮಾರಾಟದ ವಿಚಾರದಲ್ಲಿ ಏನೇನು ಗೋಲ್ಮಾಲ್ ಆಗಿದೆ ಅನ್ನೋ ಅಂತ ಸಂಪೂರ್ಣ ವಿವರಣ ನಿಮ್ಮ ಮುಂದೆ ಅವರು ಇಡ್ತಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಳಿ ಸರ್, ಈಗ ಸಕ್ಕರೆ ವಿಚಾರದಲ್ಲಿ ನಷ್ಟ ಆಗಿದೆ ಅಂತ ನೀವು RTIನಲ್ಲಿ ಹೌದು, ಯಾವ ರೀತಿ ನಷ್ಟ ಆಗಿದೆ? ಈಗ ನಷ್ಟ ಆಗಿದೆ ಅಂತ ನಾನೇನು ಆರೋಪ ಮಾಡ್ತಾ ಇಲ್ಲ, ಮಂಡಳಿನೇ ನಷ್ಟ ಆಗಿದೆ ಅಂತ ಸಂಬಂಧಪಟ್ಟ ವ್ಯವಸ್ಥಾಪಕ ನಿರ್ದೇಶಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ನಷ್ಟ ಆಯಿತು, ಎಲ್ಲಿ ಲೋಪ ಆಯಿತು, ಸರಿಪಡಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಸುಮಾರು 4,25,00,000 2022-23ನೇ ಸಾಲಲ್ಲಿ ಈ ನಷ್ಟ ಉಂಟಾಗಿದೆ. ಅದಕ್ಕೆ ನೋಟಿಸ್ ಮಾತ್ರ ಕೊಡ್ತಾರೆ, ಕ್ರಮಗಳು ಆಗಿಲ್ಲ. ಇದು ದೊಡ್ಡ ಸಮಸ್ಯೆ. ಓಕೆ, ಈಗ ಮತ್ತೊಂದು ನೀವು ಆರೋಪ ಮಾಡಿದ್ದೀರಿ, ಸಕ್ಕರೆ ರೇಟು ಬೇರೆ ಕಾರ್ಖಾನೆಗಳಲ್ಲಿ ಒಂದು ರೀತಿ ಇದ್ದರೆ ಮೈಶುಗರ್ ಕಾರ್ಖಾನೆ ರೇಟು ಅದಕ್ಕಿಂತ ತುಂಬ ಕಡಿಮೆ ಇದೆ ಅಂತ ನೀವು ಒಂದು ಆರೋಪ ಮಾಡಿದ್ದೀರಿ. ಅದು ಕಳೆದ ಸಾಲಿನಲ್ಲಿ ಎಷ್ಟು ಕಡಿಮೆ ಇದೆ, ಯಾಕೆ ಆ ರೀತಿ ಕಡಿಮೆ ಆಯಿತು? ಈಗ ಉದಾಹರಣೆಗೆ ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಇಳುವರಿ 6.5% ಇದೆ, ಮ್ಯಾಕ್ಸಿಮಮ್ 6.5%. ಇನ್ನು ಅಕ್ಕಪಕ್ಕ ನಿರಾಣಿ ಇರ್ಬೋದು, ಮತ್ತೊಂದಿರ್ಬೋದು, KM ದೊಡ್ಡಿ ಇರ್ಬೋದು, ಇಲ್ಲೆಲ್ಲ 8% ಬಂದಿದೆ. 8-9 10 ತನಕ ಬಂದಿದೆ ಕೆಲವು. ಇಲ್ಲ, ಸದ್ಯಕ್ಕೆ ನನಗಿರೋ ಮಾಹಿತಿ ಮಂಡ್ಯದಲ್ಲಿ 8-8.25 ಲಾಸ್ಟ್ ಇರೋದು. ಅದು ಮಾಹಿತಿ ಪ್ರಕಾರನೇ, ದಾಖಲಾತಿ ಪ್ರಕಾರ ಹೇಳ್ತಾ ಇರೋದು ನಾನು. ಇವ್ರದ್ದು ಮಾತ್ರ ಕಮ್ಮಿ ಬರುತ್ತೆ, ಇಳುವರಿ ಕಮ್ಮಿ ಬಂದಿದೆ, ಕಮ್ಮಿ ಬರೋ ಉದ್ದೇಶ. ಆಮೇಲೆ ಇವರು ಸ್ಟಾಕು 24 ತಿಂಗಳಲ್ಲಿ ಕ್ಲಿಯರ್ ಮಾಡಬೇಕು ಇರೋದು. ಕೇಂದ್ರ ಸರ್ಕಾರಕ್ಕೂ ಮತ್ತು ಇವರು ಹೇಳ್ತಾ ಇರೋದು ಗುಬ್ಬಚ್ಚಿ ಕತೆಗೂ ಯಾವುದು ತಾಳೆ ಇಲ್ಲ. ಇವರೇನು ಮಾಡ್ತಾಯಿದ್ದಾರೆ, ಕೇಂದ್ರ ಸರ್ಕಾರದ ಅನುಮತಿ ತಗೋಬೇಕು ಅಂತ ಏನೂ ಇಲ್ಲ. ಇವರು ಬರೀ ಈಗೆಲ್ಲ ಇಮೇಲ್ ಸಿಸ್ಟಮ್ ಇದೆ, ಆಯುಕ್ತರಿಗೆ ಇವತ್ತು ಸಂಜೆ ಕಳಿಸಿದ್ರೆ ಆ ಸಂಜೆನೇ ಹೋಗಿ ಇಮೇಲ್ ಸಿಗುತ್ತೆ ಅವ್ರಿಗೆ. ಅವರು ಇಮಿಡಿಯೇಟ್ಲಿ ನೀವು ಟೆಂಡ್ರ್ ಕರೀರಿ ಅಂತ ಅನುಮೋದನೆ ಕೊಡೋದು ಅಷ್ಟೇ ಬಾಕಿ. ಕೊಟ್ಟು ಇವರು ಅಕ್ಕಪಕ್ಕದ ಸಕ್ಕರೆ ಕಾರ್ಖಾನೆಯವರು ಯಾವಾಗ ಇವ್ರದ್ದು ರೈಟ್ ಜಾಸ್ತಿ ಇರುತ್ತೆ ಆ ರೈಟಲ್ಲಿ ಅವ್ರು ಮಾರಬೇಕಾದ್ರೆ ಇವ್ರು ಸುಮ್ಮನೆ ಕೂತಿರ್ತಾರೆ. ಯಾವಾಗ ಕಮ್ಮಿ ಆಗುತ್ತೆ, ಎಲ್ಲ ಡಿಮ್ಯಾಂಡ್ ಕಮ್ಮಿ ಆದಾಗ ಇವರು ಕಮ್ಮಿ ಮಾಡ್ತಾರೆ. ಕನಿಷ್ಠ ಇವರು 5ರಿಂದ 6 ರೂಪಾಯಿ ಕಮ್ಮಿ ಮಾರಕ್ಕೆ ಹೋಯ್ತು ಅಂದರೆ ಕಮಿಷನ್ ಸಿಗುತ್ತೆ. ಕುಂಟೋಲ್ಗಟ್ಟಲೆ ಮಾಡಿದಾಗ ಒಂದು ಕೆಜಿಗೆ 1 ರೂಪಾಯಿ ಅಂದರೆ ಎಷ್ಟು ಲಕ್ಷ ರೂಪಾಯಿ ಸಿಕ್ತು. ಎಷ್ಟು ಟನ್ ಸಕ್ಕರೆ ಮಾರಾಟ ಈಗ ಆಗಿದೆ?
ಈಗ ಕಳೆದ ಸಾಲಲ್ಲಿ ಅವರು ನಾವು ಕೇಳಿದ್ದೀವಿ 81Jಯಲ್ಲಿ ಮಾಹಿತಿ ಕೊಡೋಕ್ಕೆ ಬರಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಮಗೆ. ನನಗಿರೋ ಮಾಹಿತಿ ಪ್ರಕಾರ 30,000ಕ್ಕೂ ಹೆಚ್ಚು ಟನ್ ಸಕ್ಕರೆಯನ್ನು ಮಾರಾಟ ಮಾಡಿದ್ದಾರೆ. ಬೇರೆ ಕಾರ್ಖಾನೆಗಳಿಗೆ ಹೋಲಿಸ್ಕೊಂಡ್ರೆ ಹೆಚ್ಚು ಕಡಿಮೆ 7 ರಿಂದ 8 ರೂಪಾಯಿ ಕಡಿಮೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಈಗ ಅದು ಮಾಹಿತಿ ಇದೆ, ನಮಗೆ ದಾಖಲಾತಿ ಇಲ್ಲ. ನಮಗೆ ಬಾಯಿಂದ ಬಾಯಿಗೆ ಮಾತಾಡ್ಕೊತಾರಲ್ಲ ಆ ಥರ ಇದೆ. ಅದನ್ನು ನಾವು ದಾಖಲಾತಿಯಾಗಿ ಈ ಸಾಕ್ಷಿಯಾಗಿ ನಾವು ಯಾರಿಗೂ ಹೇಳೋಕ್ಕಾಗಲ್ಲ, ಬಹಿರಂಗ ಪಡಿಸೋಕ್ಕಾಗಲ್ಲ. ಅದು ಆಗಿರ್ಬೋದು, ಅಂದರೆ ಅದು ದಾಖಲಾತಿ ಇದ್ದರೆ ನಾವು ಬಹಿರಂಗವಾಗಿ ನೀವು ಹೇಳಿರೋದಕ್ಕೆ ನಾವು ಇದಿದೆ ಅಂತ ಹೇಳ್ಬೋದು. ಆದರೆ ಇದೇ ಸಕ್ಕರೆ ಕಾರ್ಖಾನೆ ಇದೇ ಅಧ್ಯಕ್ಷರು ಫೆಬ್ರವರಿಯಲ್ಲಿ ಇದೇ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಾರೆ 33 ಕೋಟಿ ಸಕ್ಕರೆ ಕಾರ್ಖಾನೆ ನಷ್ಟ ಉಂಟಾಗಿದೆ ಅಂತ ಹೇಳ್ತಾರೆ. ಅದು ನಮ್ಮ ಹತ್ರ ದಾಖಲಾತಿ ಇದೆ, ಅದನ್ನು ನಾವು ಬಹಿರಂಗವಾಗಿ ನಿಮ್ಗೆ ಹೇಳ್ಬೋದು. ಅಂಥ ವಿಷಯಗಳು ಏನೇ ಇದ್ದರೂ ನಮ್ಮ ಹತ್ರ ಹೇಳಿದ್ರೆ ನಾವು ಯಾವ್ಯಾವ ವಿಷಯ ಇದೆ ಬಹಿರಂಗಪಡಿಸ್ಬೇಕು ನಾನು ನಮ್ಮ ಹತ್ರ ಇರೋವಂಥ ದಾಖಲಾತಿ ಇಟ್ಟು ನಾವು ಬಹಿರಂಗ. ಈಗ ನಷ್ಟ ಆಗಿದೆ ಅಂತ ಹೇಳ್ತೀರಿ, ಸರ್ಕಾರ ಕಾರ್ಖಾನೆ ಉದ್ಧಾರ ಮಾಡ್ತೀವಿ ಅಂತೇಳಿ ಹೊರಟಿದೆ. ಇದುವರೆಗೂ ಬಹುಶಃ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಿಂದ ಆರಂಭ ಆಯಿತು ಈ ಕಾರ್ಖಾನೆಗೆ ದುಡ್ಡು ಕೊಡುವಂಥ ಒಂದು ದರ್ದು. 600ಕ್ಕೂ ಹೆಚ್ಚು ಕೋಟಿ ರೂಪಾಯಿನ ಈ ಕಾರ್ಖಾನೆ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಕರೆಕ್ಟಾಗಿ ಏನಾದರೂ ಆ ದುಡ್ಡಿನಲ್ಲಿ ಮನಸ್ಸು ಮಾಡಿದರೆ ಒಂದು 3-4 ಕಾರ್ಖಾನೆನ ಕಟ್ಟಬಹುದಿತ್ತು. ಆನಂತರ HD ಕುಮಾರಸ್ವಾಮಿ ಅವರು ನಾನೇ ಒಂದು ಹೊಸ ಕಾರ್ಖಾನೆ ಮಾಡ್ತೀನಿ ಅಂತಲೂ ಹೇಳಿದ್ರು. ಸಿದ್ದರಾಮಯ್ಯ ಅವರ ಸರ್ಕಾರನೂ ಕೂಡ ಅದೇ ರೀತಿ ಒಂದು ಭರವಸೆ ನೀಡಿತು. ಏನೂ ಆಗಲಿಲ್ಲ. ಕೆಲವು ಪುಂಖಾನುಪುಂಖ ಮಹಾನ್ ನಾಯಕರು ಸರ್ಕಾರನೇ ನಡೆಸಬೇಕು ಅಂತೇಳಿ ಒತ್ತಡ ಹಾಕಿ ಹಾಳು ಮಾಡಿದ್ರು ಅಂತ ಏನಾದರೂ ಅನಿಸ್ತಿದೆಯಾ? ಈಗ ಸಕ್ಕರೆ ಕಾರ್ಖಾನೆ ಆರಂಭ ಆದರೆ ಅದು ರಾಜಕಾರಣಿಗೆ ಲಾಭ, ನಿಂತೋದ್ರೂ ಅದು ರಾಜಕಾರಣಿಗಳಿಗೆ ಲಾಭ. ರೈತರಿಗೆ ಸಕ್ಕರೆ ಕಾರ್ಖಾನೆಯಿಂದ ಲಾಭ ಆಗ್ತಾಯಿಲ್ಲ. ಕಾರಣ ಇಷ್ಟೇ, ಇವರು ನಷ್ಟ ಅಂತ ತೋರಿಸೋ ಇದರಲ್ಲಿ ನಷ್ಟದ ರೂಪದಲ್ಲಿ ಭ್ರಷ್ಟಾಚಾರನ ಬಗದು ಮಾಡ್ತಾಯಿದ್ದಾರೆ. ಯಾವುದೇ ಇರ್ಬೋದು, ಹಿಂದೆ ಯಾರೇ ಅಧ್ಯಕ್ಷರಾಗಿರಲಿ, ಈಗ 104 ಕೋಟಿ ಹಿಂದಿನ ಅಧ್ಯಕ್ಷರಾದಂತಹ ನಾಗರಾಜಪ್ಪ ಮಾಡಿದ್ರು ಅಂತ ಕೆಲವರು ಆರೋಪ ಮಾಡ್ತಾರೆ. ನಾನು ಅವ್ರು ಕೇಳ್ತೀನಿ, ಆರೋಪ ಮಾಡ್ತಿರಲ್ವಾ, ಅವ್ರನ್ನ ಹಿಡಿದು ಶಿಕ್ಷೆ ಕೊಡುವಂಥದ್ದು ಸರ್ಕಾರಕ್ಕೆ, ಇಲಾಖೆಗೆ ತಾಕತ್ತಿಲ್ವಾ? ಆ ತಾಕತ್ತನ್ನ ಜನ ಭ್ರಷ್ಟಾಚಾರ ಮಾಡಿರೋದಕ್ಕೆ ಮಾಡಿದ್ದಾರೆ ಅಂತ ಊಹಾಪೋಹದ ಸುಳ್ಳು ಪುಂಕ ಬಿಟ್ಟಿರೋದ್ರಿಂದ ವಿರೋಧ ಪಕ್ಷದಲ್ಲಿ BJP ಇದೆ. ಈಗ ನಾವು ಕೇಳ್ತಾ ಇದ್ದೀವಿ, ನಮ್ಮನ್ನೇ ವಿರೋಧ ಪಕ್ಷ ಅಂದ್ಕೊಳ್ಳಿ. ಈಗ ನೀವು ಹಾಕಿ ಒಳಗೆ ಯಾರು ತಪ್ಪು ಮಾಡಲಿ, ನಮ್ಮ ಪಾರ್ಟಿಯವರೇ ಆದರೂ ಪರವಾಗಿಲ್ಲ, ನಾಗರಾಜಪ್ಪ ಅವರಾದರೂ ಪರವಾಗಿಲ್ಲ, ಒಂದು ವೇಳೆ ಶಿವಲಿಂಗಯ್ಯನವರು ತಪ್ಪು ಮಾಡಿದರೂ ಪರವಾಗಿಲ್ಲ, ನೀವು ಹಿಂದೆ ಮುಂದೆ ನೋಡಬೇಡಿ, ದಯಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ನಿಮ್ಮಲ್ಲಿ ಏನೇನು ದಾಖಲಾತಿ ಇದೆ ದಾಖಲಾತಿನ ಇಟ್ಟು ಜೈಲ್ಗೆ ಹಾಕ್ಸಿ. ಅದು ನಿಮ್ಮ ಕೈಲಿ ಆಯ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ಅವ್ರ ಮೇಲೆ ಆರೋಪ ಮಾಡೋದು, ಅವರು ನಿಮ್ಮ ಮೇಲೆ ಆರೋಪ ಮಾಡೋದು. ಈ ಆರೋಪದಲ್ಲಿ ರೈತರನ್ನ ಬೀದಿಗೆ ತಂದು ನಿಲ್ಲಿಸ್ತೀರಿ. ನೀವು ಫ್ಯಾಕ್ಟ್ರಿ ನಿಂತೋದ್ರೆ ನೀವು ಇಲ್ಲಿ ಯಾರು ನಿಜವಾದ ರೈತರು ಬಂದು ಹೋರಾಟ ಮಾಡಲ್ಲ, ಎಲ್ಲ ನಕಲಿ ನಾಯಕರು ಬಂದು ಇಲ್ಲಿ ಕುತ್ಕೊತಾರೆ. ಇದು ಸಮಸ್ಯೆ, ಇದು ಎಲ್ಲ ಹೋಗ್ಬೇಕಿದು. ನಾವು ಹೇಳ್ತಾ ಇರೋದು, ಯಾವುದೋ ಒಂದು ಒಂದು ಹಾವು ಬತ್ತು ಅಂದರೆ ದಪ್ಪ ಮರ ಕಡಿತೀವಿ ಅಂತ ಕಾರಣ ಕೊಡ್ತಾರೆ ಅಂದರೆ ಇದಕ್ಕಿಂತ ನಾಚಿಕೆಟ್ ಸಂಗತಿ ಬೇಕಾ? ಯಾರೋ ಒಬ್ಬ ಅಧಿಕಾರಿ, ಪ್ರಾಮಾಣಿಕವಾಗಿರೋ ಅಧಿಕಾರಿನ ಬರೀ 7 ತಿಂಗಳಿಗೆ ಸಸ್ಪೆಂಡ್ ಮಾಡ್ತೀವಿ ನೀವು ಅಂತ ಹೇಳಿದ್ರೆ ಅದು ಇದಕ್ಕಿಂತ ಕಾರಣ ಬೇಕಾ? ಭ್ರಷ್ಟಾಚಾರಕ್ಕಿಂತ 3 ತಿಂಗಳು ನೀವು ಇದನ್ನು ಪೆನ್ಡ್ರೈವಲ್ಲಿ ನಿಮ್ಮ CCTV ಫುಟೇಜ್ನ ಲೋಡ್ ಮಾಡಿ ಒಂದು ಫೈಲ್ ಮಾಡಿ ಇಟ್ಕೋಬೇಕು. ಅದನ್ನು ನಾವು ಬರೀ 16 ಗಂಟೆ ಇಟ್ಕೊಂಡಿದ್ದೀವಿ, ಮಿಕ್ಕಿದ್ದು ಡಿಲೀಟ್ ಮಾಡ್ತೀವಿ ಅಂತೀರಿ. ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ? ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ? ನಿಮ್ಮ ತೂಕದ ಯಂತ್ರಗಳು ಸರಿ ಇದೆಯಾ? ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ? ನೀವು ಮಾಡಿರೋ ಕಾಮಗಾರಿಗಳು ಆಲೆ ಹಳ್ಳ ಹಿಡ್ದಿದೆ, ಇದಕ್ಕಿಂತ ಭ್ರಷ್ಟಾಚಾರ ಬೇಕಾ? ನೀವು ಬಂದ ಮೇಲೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನೀವು ಬಂದ ಮೇಲೆ ದುಡ್ಡು ಎಷ್ಟು ಖರ್ಚು ಮಾಡಿದಿರಿ? 2017ರಿಂದ 2024ವರೆಗೂ ಆಡಿಟೇ ಮಾಡಿಲ್ಲ ನೀವು. ಮರ ಕಡಿದ್ರೆ ಒಬ್ಬ ವ್ಯವಸ್ಥಾಪಕ ನಿರ್ದೇಶಕ ಜವಾಬ್ದಾರಿ ಆಗ್ತಾನೆ, ಅಧ್ಯಕ್ಷ ಜವಾಬ್ದಾರಿ ಆಗಲ್ವಾ? ನಮ್ಮ ಉದಾಹರಣೆಗೆ ಯಾವುದೇ ಪಾರ್ಟಿ ಸಿಂಬಲ್, ಯಾವುದೇ ಪಾರ್ಟಿಯ ಅವನು ಕಾರ್ಯಕರ್ತ ಆದರೆ ಕಚೇರಿ ಒಳಗೆ ಕೆಲಸ ಮಾಡಲಿ, ಆದರೆ ಕಾರ್ಖಾನೆ ಒಳಗೆ ಕೆಲಸ ಮಾಡೋವಂಥ ಸ್ಥಿತಿ ಬಂದಿದೆ ಇವತ್ತು ಕಾರ್ಖಾನೆ, ಕಚೇರಿ, ಅಧ್ಯಕ್ಷರ ಚೇಂಬರು ಕಾಂಗ್ರೆಸ್ ಕಚೇರಿಯಾಗಿ ಉಳಿದಿದೆ. ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ,
ಇವತ್ತು ನಾನು ಹೇಳ್ತಾ ಇದ್ದೀನಿ, ನಿವೃತ್ತ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಸತ್ಯಶೋಧ ಸಮಿತಿ ಮಾಡಿದ್ರೆ ಈ ಹಿಂದೆ ಏನು 600 ಚಿಲ್ಲರೆ ಕೋಟಿ ಕೊಟ್ಟಂಥ ನುಂಗದಂಥ ಎಲ್ಲ ಭ್ರಷ್ಟಾಚಾರನೂ ಈಚೆಗೆ ಬರುತ್ತೆ. ಇದು ಪಕ್ಷಾತೀತವಾಗಿ ಹೇಳ್ತಾ ಇರೋದು ನಾನು. ಈಚೆಗೆ ಬಂದು ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನ ಮುಲಾಜಿಲ್ದೇ ದಸ್ತಗಿರಿ ಮಾಡಿ ಜೈಲಿಗೆ ಹಾಕಬೇಕು. ಭ್ರಷ್ಟಾಚಾರ ಆರೋಪ ಇರೋರ್ನೆಲ್ಲರನ್ನೂ ಅವ್ರನ್ನ ಮುದ್ದೆ ಮುರಿಸಿ ಅವ್ರಿಗೆ ಜೈಲೂಟ ಹಾಕಬೇಕು. ನಾನು ಹೇಳೋದು, ತಪ್ಪು ಮಾಡಿಲ್ಲ ಅಂದರೆ ಇವರು ಯಾಕೆ ಹೆದರಬೇಕು? ಇವರು ತಪ್ಪು ಮಾಡಿಲ್ಲ ಅಂದರೆ ಒಂದು ಶ್ವೇತಪತ್ರ ಹೊರಡಿಸ್ಲಿ. ನಾನು 2 ವರ್ಷದಿಂದ ಅಧಿಕಾರದಲ್ಲಿದ್ದೀವಿ, ಇಷ್ಟು ಅಮೌಂಟ್ ಬಂದಿದೆ, ಇಷ್ಟು ಲೆಕ್ಕಾಚಾರ ಆಗಿದೆ, ಇಷ್ಟು ಇದಾಗಿದೆ, ಒಂದು ಫ್ಲೆಕ್ಸ್ ಹೊಡಿಸ್ಲಿ, ಮಾಧ್ಯಮದವ್ರು ಕರೆದು ಹೇಳಲಿ. ಅದು ಯಾರು, ನಾನು ಹೇಳ್ತಾ ಇರೋದು, ಯಾರು ಹೊಣೆ ಹೊತ್ತಾರೋ ಅವ್ರು ಹೇಳಿಕೆ ಕೊಡಬೇಕು. ಬೇರೆಯವ್ರು ಇನ್ನೊಬ್ಬರ ಕೈಲಿ ಹೇಳಿಕೆ ಕೊಡಿಸಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲ, ಅದೇ ನೀವು ಹೇಳಿದ್ದು ಸತ್ಯ. ಈಗ ಸಿ ಡಿ ಗಂಗಾಧರವರು ಅಧ್ಯಕ್ಷರಾಗಿದ್ದಾರೆ, ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಈ ಥರದ ಆರೋಪಗಳು ಬಂದಾಗ ಅವರೇ ಆನ್ಸರ್ ಮಾಡಬೇಕಾದಂಥ ಅದು ಅವರ ಕರ್ತವ್ಯ. ಒಂದು ಕಡೆ ನೀವು ಹೇಳ್ದಂಗೆ ಕಾರ್ಖಾನೆ ಸುಸ್ಥಿತಿಯಲ್ಲಿದೆ, ಸಾಕಷ್ಟು ಲಾಭ ಬಂದಿದೆ ಅಂತೇಳಿ ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೊಂದು ಕಡೆ ಸರ್ಕಾರಕ್ಕೆ ಈ ರೀತಿ ವರದಿ ಕೊಟ್ಟಿದ್ದಾರೆ ಅಂತ ಈಗ ನೀವೇ ನಿಮ್ಮ ಹತ್ರ ದಾಖಲೆ ತೊಗೊಂಡು ಹೇಳ್ತಿದ್ದೀರಿ. ಹೌದು. ಸೊ ಈಗ ಸರ್ಕಾರ ಇವ್ರ ಬಗ್ಗೆ ಯಾಕೆ ಏನೂ ಕ್ರಮ ತಗೋತಿಲ್ಲ? ಇದ್ರ ಬಗ್ಗೆ ನಿಮ್ಗೇನಾದರೂ ಡೌಟ್ ಇದೆಯಾ? ಈಗ ನೋಡಿ, ಸರ್ಕಾರ ಕಾಲಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾನು ಜನವರಿಲಿ ಈ ಥರ ಒಂದು 40 ಕೋಟಿ ನಷ್ಟ ಉಂಟಾಗಿದೆ, ದಯಮಾಡಿ ಕ್ರಮ ತಗೊಳ್ಳಿ ಅಂದಿದ್ದಕ್ಕೆ ಇಮ್ಮಿಡಿಯೇಟ್ಲಿ ಜಿಲ್ಲಾಧಿಕಾರಿಗಳು ತಕ್ಷಣ ಏನಿದೆ ಅದು ಪರಿಶೀಲನೆ ಮಾಡಿ ಶಿವಕುಮಾರ್ ಮಾಜಿ ನಗರಸಭಾ ಸದಸ್ಯರಿಗೆ ನೀವು ವರದಿ ಕೊಡಿ ಅಂತ ಪತ್ರ ಹಾಕಿದ್ದಾರೆ. ಪತ್ರ ಹಾಕಿ ಎಷ್ಟು ತಿಂಗಳಾಯ್ತು ರೀ? 5 ತಿಂಗಳಾಯಿತು. ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಎಲ್ಲ ಗೊತ್ತು, ಒಬ್ಬ ಅಧ್ಯಕ್ಷನಿಗೆ ಎಲ್ಲ ಗೊತ್ತು. ಇವರು ಕಾಂಗ್ರೆಸ್ಸಲ್ಲೂ ಅಧ್ಯಕ್ಷರು, ಇವರು ಇಲ್ಲೂ ಅಧ್ಯಕ್ಷರು. ನಾನು ಯಾವತ್ತೂ ಪಾರ್ಟಿ ಇಟ್ಟು ಮಾತಾಡಲೇ ಇಲ್ಲ. ಇವ್ರ ಪಕ್ಷದವ್ರನ್ನ ಕೂಡಿಸಿ ಪಾರ್ಟಿ ಇಟ್ಟು ಮಾತಾಡಿದರೆ ನಾನು ಅದರಿಂದ ಮಾತಾಡ್ತಾ ಇದ್ದೀನಿ. ನೀವು ಅಧ್ಯಕ್ಷರಾದ ಮೇಲೆ ನೀವು ಅಲ್ಲ ಪತ್ರ ಬಂದಿದೆಯಲ್ಲ, ಒಂದು ಪ್ರೆಸ್ ಮೀಟ್ ಮಾಡಿದಾರಲ್ಲ, ಏನಪ್ಪ ಅದು ಬನ್ನಿ ಅಂದ್ಬಿಟ್ಟು ಒಂದೇ ಒಂದು ಎನ್ಕ್ವೈರಿ ಮಾಡಿದ್ದೀರ ನೀವು? ಕರೆಸಿ ಯಾರನ್ನ ಸ್ಟಾಫ್ನೆಲ್ಲ ಕರೆಸಿ ಏನೇನಾಗಿದೆ ಅದನ್ನೆಲ್ಲ ತೆಗೀರಿ, ಅದೇನ್ರ ಇದು ಅದೇನಾಗಿದೆ ಕೊಡ್ರಿ ಇಲ್ಲಿ ಫೈಲು ಅಂತ ನೋಡಿದ್ದೀರಾ? ನೀವೇ ಕ್ರಮ ತಗೊಳ್ಳಿ ಅಂತ ಅರ್ಜಿ ಬರೆದಿದ್ದೀರಲ್ಲ, ಅದಕ್ಕೆ ಉತ್ತರ ಏನು ಬಂತು? ನನ್ನ ಪ್ರಶ್ನೆ ಅದು. ನೀವು ಪ್ರಾಮಾಣಿಕವಾಗಿ ನೋಡ್ರಿ, ನಿಮ್ಮಲ್ಲಿ ಪ್ರಾಮಾಣಿಕ ಅನ್ನೋದಿದ್ದರೆ ನಾನು ಯಾಕೆ ಬರ್ತಿದ್ದೆ? ನಾನು ಯಾಕೆ ಪ್ರಶ್ನೆ ಮಾಡ್ತಿದ್ದೆ? ನೀವು ಹಿಂದೊಂದು ಕತೆ ಹೇಳ್ತೀರಲ್ವಾ, ಹಿಂದದ್ದು ನೀವು ಕ್ರಮ ತಗೊಳ್ಳಿ. ನಿಮಗೆ ಅಧಿಕಾರ ಕೊಟ್ಟಿದ್ದೀವಲ್ಲ, ಕ್ರಮ ತಗೊಳ್ಳಿ. ನಿಮ್ಗೆ ತಾಕತ್ತಿದೆ, ಅಧಿಕಾರ ಇದೆ, ಮಾಡಿ. ಏನು ಮಾಡ್ತೀರಾ ಮಾಡಿ. ಈಗ ಕೆಲವರು ಹೇಳೋಂಥದ್ದು ಏನಂದರೆ, ಶಿವಕುಮಾರ್ ಅವರು ಕೇವಲ ಉದ್ದೇಶಪೂರ್ವಕವಾಗಿ ಆರೋಪ ಮಾಡ್ತಾರೆ, ಅವರು ಬಿ ಜೆ ಪಿಯವರಾಗಿರೋದ್ರಿಂದನೇ ಆರೋಪ ಮಾಡ್ತಾರೆ, ಕಾರ್ಖಾನೆ ಸುಸ್ಥಿತಿಯಲ್ಲಿದೆ, ಯಾವುದೇ ರೈತರು ಪ್ರಶ್ನೆ ಮಾಡ್ತಿಲ್ಲ, ಶಿವಕುಮಾರ್ ಅವ್ರಿಗೆ ಮಾತ್ರ ಯಾಕೆ ಉಸಾಬರಿ, ಅವರೊಬ್ರಿಗೆ ಏನು ಅದು ಕಟ್ಕೊಂಡು ಏನಾಗಬೇಕು, ಎಲ್ಲರೂ ಸುಮ್ಮನೆ ಇದ್ದಾರಲ್ಲ, ಕಾರ್ಖಾನೆ ನಡೀತಾ ಇದೆಯಲ್ವಾ ಅನ್ನೋ ಆರೋಪಗಳು ಕೂಡ ಇದೆ. ಜೊತೆಗೆ ಇನ್ನೂ ಒಂದು ಕೆಲವು ಆರೋಪಗಳಿದೆ. ಏನಂತಂದರೆ, ಅಲ್ಲಿ ಪ್ರಾಮಾಣಿಕವಾಗಿ ನೀವು ಹೇಳಿದ್ರಿ, ಕೆಲವು ಪ್ರಾಮಾಣಿಕ ನೌಕರರನ್ನ ಅಮಾನತ್ ಮಾಡುವಂಥದ್ದು, ಕಿತ್ತೆಸೆಯುವಂಥದ್ದು ಕೂಡ ನಡೀತಿದೆ. ಇನ್ನೂ ಕೆಲವರು ಅಪ್ಪ ಸಾಹೇಬ್ನಂಥ ಕಚಡ ನನ್ನ ಮಗನ ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಆತ ಎಮ್ ಡಿ ಆಗಿದ್ದಂಥವನು ಡಿಪ್ರೊಮೋಟ್ ಆಗಿ ಇಲ್ಲೇ ಈ ಕಾರ್ಖಾನೆಯಲ್ಲಿ ಉಳ್ಕೊಂಡಿದ್ದಾರೆ. ಆ ಅಪ್ಪ ಸಾಹೇಬ್ ಬಗ್ಗೆ ಮತ್ತು ಇತ್ತೀಚೆಗೆ ಕೆಲವೊಂದು ನೌಕರರನ್ನ ದುರುದ್ದೇಶಪೂರ್ವಕವಾಗಿ ಯಾರು ಸತ್ಯತೆಯನ್ನು ಬಯಲಿಡುವಂಥ ಪ್ರಯತ್ನ ಪಟ್ಟರು ಅಂಥ ನೌಕರರನ್ನ ಅಮಾನತ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಮಾಹಿತಿ ಇದೆ? ಇದಕ್ಕೆ ಏನು ಹೇಳ್ತೀರಿ? ಈಗ ಮೊದಲನೇದಾಗಿ ನನ್ನ ಮೇಲೆ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ಆರೋಪನ ಖಡಾಖಂಡಿತವಾಗಿ ಅವರೆಲ್ಲೂ ಬಹಿರಂಗ ಪಡಿಸೋಕ್ಕಾಗಲ್ಲ. ಯಾಕೆಂದರೆ ಅದು ಸತ್ಯಕ್ಕೆ ದೂರವಾದ ಮಾತು. ನಾನು ಉದ್ದೇಶಪೂರ್ವಕವಾಗಿ ಯಾವುದೇ ದಾಖಲಾತಿ ಇಲ್ಲದೇ ನಾನೆಲ್ಲೂ ಮಾತಾಡಲ್ಲ, ಅದನ್ನು ಮಾಡಲ್ಲ. ಕೆಲವು ಇಲಾಖೆಗಳಿಗೆ ಈಗಲೂ ಗೊತ್ತು, ನಾನು ಎಲ್ಲ ಇಲಾಖೆಯವ್ರ ಭ್ರಷ್ಟಾಚಾರ ಇರೋದು ಎಲ್ಲದನ್ನೂ ಪ್ರಶ್ನೆ ಮಾಡಿದ್ದೀನಿ. ಸಕ್ಕರೆ ಕಾರ್ಖಾನೆ ವಿಷಯ ಆಗಿದೆ ಅಷ್ಟೇ, ದೊಡ್ಡ ವಿಷಯ ಆಗಿದೆ, ಸುದ್ದಿ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನು ದೊಡ್ಡದೇನಿಲ್ಲ. ನನಗೆ ಸಕ್ಕರೆ ಕಾರ್ಖಾನೆ ಮೇಲೆ ಏನಕ್ಕೆ ಇಷ್ಟೊಂದು ಕಾಳಜಿ ಅಂತಂದರೆ, ನನ್ನ ಬಾಲ್ಯದ ದಿನದಲ್ಲಿ ಇಲ್ಲೆಲ್ಲ ಈ ಕೊಳದಲ್ಲಿ ಈಜು ಹೊಡೆದಿರೋದಿರ್ಬೋದು, ಇಲ್ಲೆಲ್ಲ ಅಡ್ಡಾಡಿರೋದಿರ್ಬೋದು, ಈ ಮಣ್ಣಿನ ಋಣ ಇರ್ಬೋದು, ತೀರ್ಸೋಕ್ಕೆ ಒಂದು ಸಮಯ ಸಿಕ್ಕಿದೆ, ಒಂದು ಪ್ರಬುದ್ಧತೆ ಸಿಕ್ಕಿದೆ. ಅದನ್ನು ನಾನು ಈ ಸಮಯದಲ್ಲಿ ನಾನು ಅದನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಪ್ರಾಮಾಣಿಕ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿರೋದು ಸತ್ಯ. ನಮ್ಮ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ನವೆಂಬರ್ ತಿಂಗಳಲ್ಲಿ 2024ರಲ್ಲಿ ಆದೇಶ ಮಾಡಿದ್ದಾರೆ.
ನಿವೃತ್ತ ನೌಕರರನ್ನ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಮುಂದುವರಿಸಬಾರ್ದು, ಅಲ್ಲೇ ತಕ್ಷಣ ಆದ ತಕ್ಷಣವೇ ಕೈ ಬಿಡಬೇಕು ಅನ್ನೋದು ಇದು ಮಾಡಿದ್ದಾರೆ. ಈಗ ಇದೇ ಅಪ್ಪಾಸಾಹೇಬ್ ಪಾಟೀಲ್ ಅವರು 64 ವರ್ಷ ಇದೆ, ಫಿಟ್ನೆಸ್ ಸರ್ಟಿಫಿಕೇಟ್ ತಂದಿದ್ದೀನಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತು 94 ವರ್ಷ ಇರೋರು ಫಿಟ್ನೆಸ್ ಇರ್ತಾರೆ, ಅವ್ರನ್ನ ಬಂದು ನಾವು ಕೆಲಸ ಮಾಡಿ ಅಂತ ಹೇಳೋಕ್ಕಾಗುತ್ತಾ? ನಿರುದ್ಯೋಗ ಸಮಸ್ಯೆ ಹೆಂಗೆ ಬರ್ತಾ ಇದೆ? ಇಂಥವರಿಂದನೇ. ಇವರು 123 ಕೋಟಿ ನಂದಿ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ಮಾಡಿ ನಷ್ಟ ಮಾಡಿ ಇಲ್ಲಿಗೆ ಬಂದಿರೋದು. ಉತ್ತರ ಕರ್ನಾಟಕದಲ್ಲಿ ಯಾರು? ಈ ಅಪ್ಪಾಸಾಹೇಬ್ ಪಾಟೀಲ್. ಈ ಅಪ್ಪಾಸಾಹೇಬ್ ಪಾಟೀಲ್ ಅಲ್ಲಿ ನಷ್ಟ ಮಾಡೋನೆ, ಇಲ್ಲೂ ನಷ್ಟ ಮಾಡೋನೆ. ಇವನ್ನ ಮುಂದುವರ್ಸೋ ಉದ್ದೇಶ ಇವ್ರಿಗೆಲ್ಲ ಟೋಟಲಿ ನಷ್ಟ ಮಾಡೋರೇ ಬೇಕು. ನಷ್ಟದ ರೂಪದಲ್ಲಿ ಭ್ರಷ್ಟಾಚಾರ ಮಾಡೋದು ಬರ್ಬೇಕು. ಇಲ್ಲಿ ಬಂದಿರೋಂಥ MDಗಳು ಅಧ್ಯಕ್ಷರುಗಳು ಎಲ್ಲ ದುಡ್ಡು ಮಾಡೋ ಉದ್ದೇಶದಿಂದ ಬಂದವ್ರೆ. ಇಲ್ಲಿ ಯಾರು ಪ್ರಾಮಾಣಿಕವಾಗಿ ಹೋರಾಟ ಅಂತಿರ್ತಾರಲ್ಲ ಅವರಿಗೆ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಕಮಿಷನ್ ಹೋಗ್ತಾ ಇದೆ ಅನ್ನೋದು ಒಂದು ಅನುಮಾನ ಇದೆ. ಅಲ್ಲ ಅದೇ ಓಕೆ. ಈಗ ನೀವು ಒಂದು ಮಾತು ಹೇಳಿದ್ರಿ, ಅಪ್ಪಾಸಾಹೇಬ್ ಪಟೇಲ್ ಬಗ್ಗೆ ಮಾತು ಹೇಳಿದ್ರಿ. ಇಲ್ಲಿ ಇತ್ತೀಚೆಗೆ ಮಠಾಧೀಶರಾಗಿರ್ತಕ್ಕಂಥ HL ನಾಗರಾಜ್ ಅವರು ಕೂಡ MD ಆಗಿದ್ರು, GM ಆಗಿದ್ರು, MD ಆಗಿದ್ರು. ಅವ್ರೇನಾದ್ರು ಒಂದು ಪ್ರಯತ್ನ ಪಟ್ರ? ಯಾಕಂದ್ರೆ ಅವರು ಹೇಳಿದ್ರು ಇಲ್ಲಿ ಕಬ್ಬು ಕಡೆ ಮೇಸ್ತ್ರಿಗಳು ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಮಾತನ್ನ ಹೇಳಿದ್ರು. ನೋಡಿ, ಅವ್ರನ್ನೇ ಇವ್ರೇನು ಮಾಡಕ್ ಆಗ್ಲಿಲ್ಲ. ಕಣ್ಣು ಮುಂದೆ ಈಗ ನಿಮ್ಗೆ ಇಡೀ ಇದಕ್ಕೆ ಗೊತ್ತು, ಇಡೀ ಇದೆ 2 ಕೋಟಿ ಎತ್ಕೋಗವನೆ, 1 ಕೋಟಿ ರಿಕವರಿ ಆಗಿದೆ, ಮಿಕ್ಕಿದ 1 ಕೋಟಿ ಏನಾಯ್ತು? ಅದರಲ್ಲಿ ಏನೋ ಈಗ ಅದು ಇದು ಮಾಡಿ 78 ಲಕ್ಷ ಮಾತ್ರ ಬರಬೇಕು ಅಂತ ನಾಟಕಗಳು ಮಾಡ್ತಾವ್ರೆ. ಇಲ್ಲ ಅದನ್ನು ಇವ್ರು ಏನಾರ ಕಮಿಷನ್ ರೂಪದಲ್ಲಿ ತಿನ್ಬಿಟ್ರ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಈ ADC ಅವರಿದ್ರ, ನಾಗರಾಜು ಅವರಿದ್ರಲ್ಲ, ಆ ಸಮಯದಲ್ಲೇ ನಾನು ಅವ್ರಿಗೆ ಹೋಗಿ ಹೇಳ್ದೆ. ಆಮೇಲೆ ಪತ್ರದಲ್ಲಿ ಮನವಿ ಮಾಡ್ಕೊಂಡೆ, ತುಂಬಾ ಭ್ರಷ್ಟಾಚಾರ ಇದೆ, ದಯಮಾಡಿ ನೋಡಿ ಅಂತ. ಅವರು ಕಠಿಣ ನಿರ್ಧಾರ ತೆಗೆದುಕೊಂಡಿದ್ರೆ ಅಲ್ಪ ಸ್ವಲ್ಪ ಕಾರ್ಖಾನೆ ಉದ್ಧಾರ ಆಗ್ತಿತ್ತೇನೋ. ಅಂದ್ರೆ ಈ ಪ್ರಾಮಾಣಿಕ ಅಧಿಕಾರಿಗಳು ವರ್ಗಾವಣೆ ಆಗೋದು, ಟ್ರಾನ್ಸ್ಫರ್ ಆಗೋದು ತಪ್ತಿತ್ತು. ಈಗ ಮೊನ್ನೆ ಗೇಟ್ ಇಂದ ಒಂದು ಇರುವೆ ಹೋದ್ರು ಚೆಕ್ ಮಾಡಿ ಕಳ್ಸೋಂತ ಆಶಾ ಅನ್ನೋ ಒಂದು ಸೆಕ್ಯೂರಿಟಿ ವಾರ್ಡನ್ ಅವ್ರನ್ನ ತೆಗೆದಾಕಿದ್ದಾರೆ. ಆಯ್ತಾ? ಆಮೇಲೆ ಈ ಅವ್ರನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ, ಇನ್ನೊಂದು 15-20 ದಿವಸದಲ್ಲಿ ಇನ್ನೊಬ್ರು ಆಡಳಿತ ಅಧಿಕಾರಿನೂ ಟ್ರಾನ್ಸ್ಫರ್ ಮಾಡಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವರು ಸ್ಟೇ ತಂದಿದ್ದಾರೆ, ಇವರು ಟ್ರಾನ್ಸ್ಫರ್ ಮೇಲೆ ಸ್ಟೇ ತಂದಿದ್ದಾರೆ. ಆದ್ರೂ ಅದನ್ನೂ ಕ್ಲಿಯರ್ ಮಾಡಿ ಯಾರು ಅವರು ಅಧಿಕಾರಿ ಯಾರು ಸರ್? ಈಗ ಆಶಾ ಅನ್ನೋರು ನೀವು ಹೇಳಿದ್ರೆ ಮೋಸ್ಟ್ಲಿ ಅವರು ಎಕ್ಸ್ ಮಿಲಿಟರಿ ಮ್ಯಾನ್ ಅನ್ಸುತ್ತಲ್ಲ, ಎಕ್ಸ್ ಮಿಲಿಟರಿ ವುಮನ್. ಮತ್ತೆ ಇನ್ನೊಬ್ರು ಯಾರೋ ವನಜಾಕ್ಷಿ ಅನ್ನೋರು ಆಡಳಿತ ಅಧಿಕಾರಿಯವರು ಬಂದು 7 ತಿಂಗಳಲ್ಲಿ ಎಲ್ಲ ಪ್ರಶ್ನೆ ಮಾಡ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ ಉದ್ದೇಶ, ಸಕ್ಕರೆ ಕಾರ್ಖಾನೆಯಲ್ಲಿ ನಾವು ಅನ್ನ ತಿಂತಾ ಇದೀವಿ. ನಾನು ಬಹಿರಂಗವಾಗಿ ಅವ್ರಿಗೆ ಇದ್ ಮಾಡಿದೆ. ಅವ್ರ ಮೇಲೂ ನಾನು ಇದ್ ಮಾಡಿದೀನಿ, ನೋಟಿಸ್ ಅವ್ರಿಗೂ ಬರ್ದಿದ್ದೀನಿ ನಾನು. ನೀವೇ ಭ್ರಷ್ಟಾಚಾರಿ ಅಂತ ಅವ್ರಿಗೂ ಬರ್ದಿದ್ದೀನಿ ನಾನು. ಅವ್ರನ್ನ ನಾನು ಕೇಳ್ಬಿಟ್ಟು ನಾನು ಲೆಟರ್ ಹಾಕಿದ್ದೀನಿ, ಅವ್ರ ವಿರುದ್ಧನೂ ನಾನು ಲೆಟರ್ ಹಾಕಿದ್ದೀನಿ. ನಾನು ಯಾರನ್ನೂ ಬಿಟ್ಟಿಲ್ಲ. ಅವ್ರಿಗೆ ಅವರು ಆಡಳಿತ ಅವಧಿಯಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಅದನ್ನ ನೀವು ಸರ್ಕಾರಕ್ಕೆ ಗಮನ ತಂದಿಲ್ವಾ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ ಅವ್ರನ್ನ. ಅವ್ರು ಅದಕ್ಕಿನ್ನೂ ಏನು ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಡ್ಬೋದು, ನಾನು RTL ಹಾಕಿದ್ದೀನಿ, ಕಾಲಾವಕಾಶ ಇದೆ, ಕೊಡ್ಬೋದು. ಆದ್ರೆ ಆ ಅಮ್ಮ ಬಂದು 7 ತಿಂಗಳಲ್ಲೇ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಉದ್ದೇಶ ಏನು ಅಂದ್ರೆ, ಆ ಅಮ್ಮ ಎಲ್ಲಾ ನೌಕರರನ್ನು ಕಂಟ್ರೋಲ್ ಇಟ್ಟಿದ್ರು. ಈ ಸಮಯದಲ್ಲಿ ಯಾವ ಸಮಯದಲ್ಲಿ ಅಟೆಂಡೆನ್ಸ್ ಹಾಕ್ಬೇಕು, ಅದೇ ಸಮಯದಲ್ಲಿ ಕಡ್ಡಾಯವಾಗಿ ಅಟೆಂಡೆನ್ಸ್ ಹಾಕ್ಬೇಕು. ಒಂದು ಶಿಸ್ತಿರ್ಬೇಕು. ಫ್ಯಾಕ್ಟ್ರಿ ಒಳಗಡೆ ಎಲ್ಲಾರು ಒಂದು ಆಡಳಿತ ಅನ್ನೋದು ಯಾವ ದಕ್ಷತೆಯಲ್ಲಿ ಇರ್ಬೇಕು ಅದನ್ನ ಮಾಡಿದ್ರು. ಇವ್ರ ಅಧ್ಯಕ್ಷರು ಸಣ್ಣ ಈ ನಿವೃತ್ತಿ ಆಗಿರೋ ಅಧಿಕಾರಿಗಳನ್ನೆಲ್ಲಾನು ಒಳಗೆ ಸೇರ್ಸ್ಕೊಳಕ್ಕೆಲ್ಲ ಲೆಟರ್ ಕಳ್ಸೋರು. ಆ ಲೆಟರ್ಗೆ ಇವರು ಮಾನ್ಯತೆ ಕೊಡ್ತಿರ್ಲಿಲ್ಲ. ಆ ಮಾನ್ಯತೆ ಕೊಡದೇ ಇದ್ದಿದ್ದಕ್ಕೆ ಇವ್ರು ಮುಳುವಾಯ್ತು ಅಷ್ಟೇ. ಇನ್ನೇನ್ ಬೇರೆ ವ್ಯತ್ಯಾಸ ಇಲ್ಲ. ಆ ಅಧ್ಯಕ್ಷರು ಹೇಳಿದೆಲ್ಲ ಕೆಲಸ ಕೇಳಿದ್ರೆ ಇವ್ರನ್ನ ಯಾರನ್ನೂ ತೆಗಿತಾ ಇರ್ಲಿಲ್ಲ. ಜೊತೆಲಿ ಇವ್ರನ್ನ ಸೇರ್ಸ್ಕೊಂಡ್ ಭ್ರಷ್ಟಾಚಾರ ಮಾಡೋರು. ಅಂದ್ರೆ ಈಗ ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಮೈಸೂರು ಕಾರ್ಖಾನೆನ ಅಂದ್ರೆ ಈಗ ಈ ಅಧ್ಯಕ್ಷರನ್ನ ನೇಮಕ ಮಾಡಿರೋದು ಲೂಟಿ ಮಾಡೋದಕ್ಕೆ ಅಂತಾನೆ ಹೇಳ್ತಿದ್ದೀರಿ. ಜೊತೆಗೆ ಇದಕ್ಕೆ ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಮಂಡ್ಯದ ಶಾಸಕರು, ಸಕ್ಕರೆ ಸಚಿವರು, ಏನೇನು ಎಲ್ಲ ಕಾರ್ಖಾನೆ ಇವರು ಏನೇನು ಬರ್ತಾರೆ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಆರೋಪ. ನಾನು ಶಿವಾನಂದ ಪಾಟೀಲ್ ಅವ್ರ PA ಹತ್ರ ಮಾತಾಡಿದ್ದೀನಿ, ಸಚಿವರು PA ಹತ್ರ ನಾನು ಮಾತಾಡಿದ್ದೀನಿ. ಅವರು
ಆ ಕಡೆ ಕಾರ್ಯದರ್ಶಿಗಳಿಂದ ಸಂಪೂರ್ಣ ತನಿಖೆ ಮಾಡಿ ವರದಿ ಕೊಡಿ ಅಂತ ಇನ್ನು ಕೆಲವೇ ದಿನದಲ್ಲಿ ನಾವು ನೋಟಿಸ್ ಕೊಡ್ತೀವಿ ಅಂತ ನನ್ಗೆ ಹೇಳಿದ್ದಾರೆ. ನಾನು ಸಕ್ಕರೆ ಸಚಿವರು ಸಕಾರಾತ್ಮಕವಾಗಿ ನನಗೆ ಸ್ಪಂದಿಸಿದ್ದಾರೆ. ನಾನು ಪಾರ್ಟಿ ಬೇರೆ ಪಾರ್ಟಿ ಇರ್ಬೋದು, ಸ್ಪಂದಿಸೋರ ನಾನು ಇಲ್ಲ ಅಂತ ಹೇಳಲ್ಲ. ಆಮೇಲೆ ಶಾಸಕರು ವಿಷಯಕ್ಕೆ ಬಂದರೆ, ನಾನು ವೈಯಕ್ತಿಕವಾಗಿ ಪಾರ್ಟಿ ವಿರೋಧ ಮಾಡುವುದು, ಆದರೆ ವೈಯಕ್ತಿಕವಾಗಿ ಶಾಸಕರ ಮೇಲೆ ಗೌರವ ಇದೆ. ಈ ಶಾಸಕರು ಮಾತನ್ನ ಈ ಅಧ್ಯಕ್ಷರು ಒಂದು ಕೆಲಸನೂ ಮಾಡಲ್ಲ, ಮಾಡ್ತಾನೂ ಇಲ್ಲ. ಶಾಸಕರು ಹೇಳಿದ್ನ ಪಾಲನೆನ ಮಾಡ್ತಾ ಇಲ್ಲ ಅಧ್ಯಕ್ಷರು. ಇಡೀ ಜಿಲ್ಲೆ ಬೇಕಾದ್ರೂ ಕೇಳುತ್ತೆ, ಜಿಲ್ಲಾಧಿಕಾರಿಗಳು ಕೇಳ್ತಾರೆ, ಶಾಸಕರು ಒಂದು ಲೆಟ್ರ್ ಬರೆದ್ರೆ ಸ್ಪಂದಿಸ್ತಾರೆ. ಅದೇ ಶಾಸಕರು ಒಂದು ಲೆಟ್ರ್ ಬರೆದ್ರೆ ಅಧ್ಯಕ್ಷರು ಸ್ಪಂದಿಸಲ್ಲ. ಈ ವ್ಯವಸ್ಥೆ ಇದೆ. ಉಸ್ತುವಾರಿ ಸಚಿವರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇಲ್ದೇ ಇರೋದ್ನೆಲ್ಲ ನಾವು ಅವ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದ್ನೆಲ್ಲ ನಾವು ಹೇಳಕ್ಕಾಗಲ್ಲ. ಭ್ರಷ್ಟಾಚಾರ ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ ಅವ್ರ ಮೇಲೆ ಮಾತ್ರ ನಾವು ಆರೋಪ ಮಾಡಿದ್ದೀವಿ. ಆರೋಪ ಸತ್ಯನೇ ಹೇಳಿದೀವಿ, ನಾವು ಎಂತ ಸುಳ್ಳು ಹೇಳಿಲ್ಲ. ಈ ವಿಷಯದಲ್ಲಿ ನಾನು ಶಾಸಕರ ಪರ ಅಂತೇನಿಲ್ಲ, ನಾನು ವಾಸ್ತವ ಹೇಳಿದ್ದೀನಿ ಅಷ್ಟೇ. ಓಕೆ, ಈಗ ಇಲ್ಲಿ ನಡೆದಿರ್ತಕ್ಕ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ನೀವು ಯಾರ್ಯಾರಿಗೆ ದೂರು ಕೊಟ್ಟಿದ್ದೀರಿ? ಅದಕ್ಕೆ ಏನಾದರೂ 1% ಆದ್ರೂ ಸ್ಪಂದನೆ ಸಿಕ್ಕಿದ್ಯಾ? ಏನಾದರೂ ಕ್ರಮ ಜರುಗಿಸುವಂತ ಪ್ರಯತ್ನಗಳಾಗಿದೆಯಾ? ನಾನು ಜಿಲ್ಲಾಧಿಕಾರಿಯವರಿಗೆ ಪ್ರಥಮವಾಗಿ ದೂರು ಕೊಡ್ತೀನಿ. ಜಿಲ್ಲಾಧಿಕಾರಿಗಳು ಇವರಿಗೆ ವರದಿ ಕೊಡಿ ಅಂತ ಕೊಟ್ಟು ಕೈ ತೊಳ್ಕೊಂಡ್ರು. ಎರಡನೇದಾಗಿ ಸಾಮಾಜಿಕ ಜಾಲತಾಣದ ನನ್ನ ವೈಯಕ್ತಿಕ ವಾಟ್ಸಾಪಿಂದ ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ. ಆಮೇಲೆ ಉಸ್ತುವಾರಿ ಸಚಿವರಿಗೂ ಗಮನಕ್ಕೆ ತಂದಿದ್ದೀನಿ. ಆದರೆ ದೂರವಾಣಿ ಮುಖಾಂತರ ಸಚಿವರ ಹತ್ರ ಮಾತಾಡಿದ್ದೀನಿ. KN ರವಿಕುಮಾರ್ ಅಂತ ಆಯುಕ್ತರು, ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀನಿ. ಅವ್ರಿಗೂ ನಾನು ಲೆಟ್ರ್ ಹಾಕಿದ್ದೀನಿ. ಅವರು KN ಕುಮಾರ್ ಇವರು ಆಯುಕ್ತರು, ಸಕ್ಕರೆ ಆಯುಕ್ತರಾದಂತ ಅವರು ಇನ್ನು ಕೆಲವೇ ದಿನದಲ್ಲಿ ವೆಯ್ಟ್ ಮಾಡಿ, ನೀವು ಉತ್ತರ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಸತ್ಯನ ಯಾಕೆ ಇಷ್ಟೊಂದು ಮುಚ್ಚಿಡ್ತಾ ಇದ್ದೀರಿ ಅಂತ ನಾನು ಅವ್ರನ್ನೂ ಪ್ರಶ್ನೆ ಮಾಡಿದ್ದೀನಿ. ಯಾವುದೋ ಈಗ ಈ ಸರ್ಕಾರದಲ್ಲಿ ಈಗ 5 ತಿಂಗಳಿಂದ ಇಷ್ಟೆಲ್ಲ ಅರ್ಜಿ ಬರೆದ್ರು ರಿಪ್ಲೈ ಇಲ್ಲ ಅಂದರೆ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. 100ಕ್ಕೆ 100 ಸರ್ಕಾರ ಅವರ ಕಾರ್ಯಕರ್ತರು ಮತ್ತೆ ಅಧ್ಯಕ್ಷರುಗಳಿಂದ ಲೂಟಿ ಮಾಡಕ್ಕೆ ಪರೋಕ್ಷವಾಗಿ ನಿಂತಿದೆ. ಅಂದ್ರೆ ಏನ್ ಗ್ಯಾರಂಟಿಗಳು ಕೊಡ್ತಿದೆ ಅದಕ್ಕೆ ಫುಲ್ಫಿಲ್ ಮಾಡ್ಕೊಳಕ್ಕೆ ಕಾರ್ಖಾನೆಯನ್ನು ಬಳಸ್ಕೊತಿದ್ಯಾ? ಅವು ಇರ್ಬೋದು ಗ್ಯಾರಂಟಿ. ನೋಡಿ, ನೀವು ಯಾವ್ದಾರ ಆಗ್ಲಿ, ಸರ್ಕಾರ ಬಂದು 25 ತಿಂಗಳಾಯ್ತು. 25 ತಿಂಗಳಿಗೆ 50,000 ರೂಪಾಯಿ ದುಡ್ಡು ಇರಬೇಕು. ಯಾರಿಗಾದ್ರೂ ಒಬ್ಬ ಯಂಗ್ಸ್ಗೆ 50,000 ರೂಪಾಯಿ ದುಡ್ಡು ಸಂಪೂರ್ಣ ಬಂದೈತೆ ಅನ್ನೋದು ನಾನು ಬನ್ನಿ, ನನ್ನ ಹತ್ರ ಮಾತಾಡಿಸಿ. 3 ತಿಂಗಳು ಕೊಟ್ಟಿಲ್ಲ, ಆಯ್ತು ಬೇಡಪ್ಪ, 3 ತಿಂಗಳು ಡ್ಯೂ ಮಾಡೋದ, 44,000 ರೂಪಾಯಿನಾರ ಇರಬೇಕು. ಇವರು ಆರ್ಡ್ರು ಮಾಡ್ಬೇಕಾದ್ರೆ ಸಂಪೂರ್ಣ ಕೊಟ್ಟಿದ್ದೀವಿ ಅಂತಾರೆ. ಕೊಟ್ಟ ಮೇಲೆ ಈ ಹಿಂದೆ ಒಂದ್ಸತಿ ರಾಜೀವ್ ಗಾಂಧಿ ಅವರು ಹೇಳಿದ್ರು, ಪ್ರಧಾನಮಂತ್ರಿ ಆದಾಗ, ನಾವು ಕೇಂದ್ರದಿಂದ 1 ರೂಪಾಯಿ ಕೊಟ್ರೆ ಜನಕ್ಕೆ ಸೇರೋದು 25 ಪೈಸಾ ಅಂತ. ಹಂಗೆ ಈಗ ಒಬ್ಬ ವ್ಯಕ್ತಿಗೆ 50,000 ಕೊಟ್ಟಿದ್ದೀವಿ ಅಂದ್ರೆ ನನ್ನ ಪ್ರಕಾರ 30,000 ರೂಪಾಯಿ ಸೇರಿರ್ಬೋದು. ಇನ್ನು 20,000 ರೂಪಾಯಿ ಮಧ್ಯವರ್ತಿಗಳಾದಂತ ರಾಜಕಾರಣಿಗಳಿಗೆ ಜೋಬಿಗೆ ಸೇರಿದೆ. ಇದು 2 ಮಾತಿಲ್ಲ. ಲೂಟಿ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಇನ್ ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ಕಡೆಯದಾಗಿ ನಂದು ಒಂದು ಪ್ರಶ್ನೆ ಶಿವಕುಮಾರ್ ಅವರೇ, ಮೈಸೂರು ಕಾರ್ಖಾನೆ ಹಿಂಗ್ ಸಮಸ್ಯೆಗೆ ಸಿಲುಕಿದೆ, ಹಾಳಾಗ್ತಿದೆ ಅಂತ ನೀವು ಆರೋಪ ಮಾಡ್ತಿದ್ದೀರಿ. ಬಟ್ ಇದುವರೆಗೂ ಯಾವುದೇ ರೈತರು ಅಂದ್ರೆ ಕಾರ್ಖಾನೆನ ಸರ್ಕಾರನೇ ನಡೆಸಿ ಉದ್ಧಾರ ಮಾಡಬೇಕು, ಪ್ರೈವೇಟ್ ಕೊಟ್ಬಿಟ್ರೆ ಮುಳುಗೋಗ್ಬಿಡುತ್ತೆ, ನಾವೆಲ್ಲ ಹಾಳಾಗೋಗ್ಬಿಡ್ತೀವಿ, ರೈತರು ಹಾಳಾಗ್ಬಿಡ್ತಾರೆ ಅಂತ ಬೋಳೆ ಬಿಟ್ಟವರು ಇದುವರೆಗೂ ಒಂದೇ ಒಂದು ಮಾತನಾಡಿಲ್ಲ, ತುಟಿ ಬಿಸಿಲ್ಲ. ನಿಮ್ಮೊಬ್ರಿಗೆ ಯಾಕೆ ಉಸಾಬ್ರಿ? ಇದರಿಂದ ನಿಮ್ಗೆ ಏನ್, ನಿಮ್ಮ ಸ್ವಾರ್ಥ ಏನಿದೆ, ಏನಾದ್ರೂ ಇದೆಯಾ? ಯಾಕೆಂದ್ರೆ ಕೆಲವರು ಆಲ್ರೆಡಿ ನೀವು ನಮ್ಮ ಪರ್ವಟಿಯಿಂದಲೇ ಕಳೆದ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ರಿ. ಆ ಸಂದರ್ಭದಲ್ಲಿ ತುಂಬಾ ಜನ ನನಗೆ ಅದನ್ನೇ ಪ್ರಶ್ನೆ ಮಾಡಿದ್ರು, ಶಿವಕುಮಾರ್ಗೆ ಯಾಕೆ ಅಲ್ಲಿ ಏನೋ ಸಮಥಿಂಗ್ ಇದೆ ಅನ್ನೋ ಒಂದು ಆರೋಪನ ಮಾಡಿದ್ರು. ಸೊ ನಿಮ್ಮೊಬ್ರಿಗೆ ಯಾಕೆ ಇಷ್ಟೊಂದು ಹಿತಾಸಕ್ತಿ? ನಿಮ್ಮ ಸ್ವಾರ್ಥ ಏನು ಈ ವಿಚಾರದಲ್ಲಿ? ಈಗ ನಾನು ಮನವಿ ಕೊಟ್ಟು ಮನೇಲಿ ಕೂತ್ಕೊಂಡ್ರು ಜನ ಮಾತಾಡ್ತಾರೆ, ಈಗ ಬೀದಿಗೆ ಬಂದು ಪ್ರಶ್ನೆ ಮಾಡಿದ್ರು ಜನ ಮಾತಾಡ್ತಾರೆ. ಅಂತ ಸಂದರ್ಭದಲ್ಲಿ ನನ್ನ ಪಾರ್ಟಿ ನೋಡಿ ಮಾತಾಡೋದಿದ್ರೆ ನಾನು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಹತ್ರ ನನ್ನ ವ್ಯಕ್ತಿತ್ವ, ನಾನು ಎಲ್ಲಾ ಪಾರ್ಟಿಯವ್ರ ಜೊತೆನೂ ಇದ್ದೀರಿ, ಎಲ್ಲರೂ ಚೆನ್ನಾಗಿದ್ದಾರೆ, ನನ್ನ ಸ್ನೇಹಿತರುಗಳು ಚೆನ್ನಾಗಿದ್ದಾರೆ. ಅವ್ರು ನನ್ನ ನೋಡಿರೋರೆ ನನ್ಗೆ ಹೇಳಿದ್ದಾರೆ, ಸ್ವತಃ ಕಾಂಗ್ರೆಸ್ ಅಲ್ಲಿರುವಂತ ಮುಖಂಡ್ರೆ ನನ್ನ ಹತ್ರ ದೂರವಾಣಿ ಮುಖಾಂತರ ಮಾತಾಡಿ ಒಂದೊಳ್ಳೆ ಹೆಜ್ಜೆ ಇಟ್ಟಿದ್ಯಾ,
ಯುವಕ, ನೀನ್ ಇನ್ನ ಬೆಳಿಬೇಕು, ಹಿಂದಕ್ಕೆ ತಗೋಬೇಡ ಹೆಜ್ಜೆನ, ಹೋರಾಟ ಮಾಡು ಅಂತ. ಆದ್ರೆ ಒಂದ್ ಹೇಳ್ತೀನಿ, ನಾನು ಈ ಫ್ಯಾಕ್ಟ್ರಿಗೆ ಅರ್ಜಿ ಕೊಡ್ತವಿಂದ ಕನಿಷ್ಠ ನನ್ನ ಕೈಯಿಂದನೇ ಯಾರ ಹತ್ರನೂ 1 ರೂಪಾಯಿ ಇದಕ್ಕೆ ಈಸ್ಕೊಳ್ದೇನೆ ನನ್ನ ವೈಯಕ್ತಿಕ ಹಣನ ಖರ್ಚು ಮಾಡಿ ಹೋರಾಟ ಮಾಡ್ತಾ ಇದ್ದೀನಿ. ನನಗೆ ಆದಂತ ಒಂದು ಸ್ವಾಭಿಮಾನ ಅನ್ನೋದು ಇರುತ್ತೆ ಎಂತವ್ರಿಗೂ. ಹೋರಾಟ ಅಂತ ಬಂದಾಗ ನನ್ನ ಒಂದು ಇದರಲ್ಲಿ ಯಾವುದೇ ವಿಷಯದಲ್ಲಿ ಕೈ ಹಾಕಿದ್ರೆ ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಈಗಲ್ಲ, ಚಿಕ್ಕೂರಿಂದ ಆಸೆ ನನಗೆ. ಯಾವುದೋ ಒಂದು ಹಿಡಿದ್ರೆ ಆ ಕೆಲಸ ಮಾಡಬೇಕು ಅನ್ನೋ ಒಂದು ಹುಚ್ಚು. ಆ ಹುಚ್ಚುನ ಇಲ್ಲಿವರೆಗೆ ತಂದಿದೆ. ಯಾರೋ ಅದು ಇದು ಒಬ್ಬರ ಹತ್ರ ಒಂದೇ ಒಂದು ಇದು ಮಾಡವ್ರೆ ಬನ್ನಿ ಅಂತದ್ದು ಯಾವ್ದಾದ್ರು ಒಂದು ಆರೋಪ ಅನ್ನೋದು ಇಲ್ಲ ಕ್ಲಿಪ್ ಅನ್ನೋದು ಬೇರೆ ಮತ್ತೊಂದಿದ್ರೆ ನೀವು ಅವಾಗ ನನ್ನ ಬಹಿರಂಗ ಪಡಿಸಿ ನಾನು ಅವ್ರಿಗೆ ಹೇಳ್ತೀನಿ, ನೀವು ಹೇಳಿರೋ ಸತ್ಯ ಅಂತ ನಾನೇ ಒಪ್ಕೊಂತೀನಿ. ಇಲ್ಲ ಅಂದ್ರೆ ನಾನು ಹೇಳ್ತಾ ಇದೀನಲ್ಲ ಆರೋಪ ಮಾಡೋರು, ನಾನು ದೇವ್ರನ್ನ ನಂಬ್ತೀನಿ. ನಾನು ದೂರದಲ್ಲಿ ಕರ್ಕೋಗಲ್ಲ. ಇಲ್ಲೇ ಕಾಳಮ್ಮ ಇದ್ದಾಳೆ, ಇಡೀ ನಾಡ ದೇವತೆ, ಮಂಡ್ಯಕ್ಕೆ ಈಗ ಅವಳು ಮಂಡ್ಯ ಜಿಲ್ಲಾ ದೇವತೆ. ಆ ಅಮ್ಮನ್ ಪಾದ ಮುಟ್ಟು ಹೇಳ್ಬಿಡ್ಲಿ ಇವರು, ನಾನು 1 ರೂಪಾಯಿನೂ ಭ್ರಷ್ಟಾಚಾರ ಮಾಡಿಲ್ಲ ಅಂತ. ನಾನು ಹೇಳ್ತಾ ಇದೀನಿ 1 ರೂಪಾಯಿ ಅಂತಲ್ಲ, 1 ಕೋಟಿ ಮೇಲೆ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತೀನಿ. 1 ಕೋಟಿ ಒಳಗಡೆ ಮಾಡಿದ್ರು ಪರವಾಗಿಲ್ಲ ಅನ್ಕತೀನಿ ನಾನು. 1 ಕೋಟಿ ಮೇಲೆ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಅವ್ರ ಪಾದದ ಮೇಲೆ ಆಣೆ ಮಾಡಿ ಹೇಳಿ. ಅಂದ್ರೆ ಈಗ ಆಲ್ರೆಡಿ 1 ಕೋಟಿಗೂ ಹೆಚ್ಚು ಅಕ್ರಮ ನಡೆದೋಗಿದೆ. ಇಲ್ಲಿ ಕಡ್ದಿರ್ತಕ್ಕಂಥ ಮರಗಳಿಂದ ಅವರ ಮನೆ ಕಟ್ಸ್ಕೊತಿದ್ದಾರೆ ಅಂತಾನು ಮಾಹಿತಿ ಇದೆ. ಇಲ್ಲಿ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಸ್ನೇಹಿತರೆ, ಕೇಳಿದ್ರಲ್ಲ, ಮೈಸೂರು ಕಾರ್ಖಾನೆ ಉದ್ಧಾರ ಆಗ್ಬೇಕು ಅಂತೇಳಿ ಕೆಲವು ಸಂಘಟಕರು, ಈ ಜಿಲ್ಲೆಯ ಧೀಮಂತ ಹೋರಾಟಗಾರರು ಸಾಕಷ್ಟು ಉಪವಾಸ ಮಾಡಿ ಎದುರು ಮಾಡಿ ಏನೇನೋ ಎಲ್ಲ ಮಾಡಿದ್ರು. ಪಾಪ ಅವ್ರಿಗೆ ಎಷ್ಟೆಷ್ಟು ಕಿಕ್ ಬ್ಯಾಕ್ ಬಂದಿದೆ ಗೊತ್ತಿಲ್ಲ. ಈಗ ಅವ್ರು ಯಾರ್ದು ಉಸಿರಿಲ್ಲ, ಅವರ ನಾಲಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಮೈಸೂರು ಕಾರ್ಖಾನೆ ಖಂಡಿತವಾಗಿಯೂ ಈ 1 ವರ್ಷ ನಡಿಬಹುದು, ಅಥವಾ ಇನ್ನು 6 ತಿಂಗಳು ನಡಿಬಹುದು. ಇಲ್ಲದೆ ಇದ್ರೆ ಈ ಸಾಲನ್ನೇ ಮುಚ್ಚೋಗ್ಬೋದು. ಕಾರ್ಖಾನೆಗೆ ಮತ್ತಷ್ಟು ಮುಖ್ಯವಾಗಿ ನಿಮ್ಗೊಂದು ಹೇಳ್ತೀನಿ ಕೇಳಿ. ಜೂನು ಈ ತಿಂಗಳು 10ನೇ ತಾರೀಕು ಒಳಗೆ ಸಕ್ಕರೆ ಕಾರ್ಖಾನೆ ಆರಂಭ ಆಗಬೇಕಾಗಿತ್ತು. ನೀವು ಇವತ್ತು ನಾನು ಹೇಳ್ತಾ ಇದ್ದೀನಿ, ಪ್ರೆಸ್ ಮೀಟಲ್ಲೂ ಹೇಳ್ತಾ ಇದ್ದೆ, ಈ ತಿಂಗಳು ಸಕ್ಕರೆ ಕಾರ್ಖಾನೆ ಆರಂಭ ಆಗಲ್ಲ. ಈ ತಿಂಗಳು ಒಳಗೇನೆ ಆಗ್ಬೇಕಾಗಿತ್ತು, ಅದು 10ನೇ ತಾರೀಕು ಒಳಗೇನೆ ಆಗ್ಬೇಕಾಗಿತ್ತು. ಇವರು ಮಾಡಲ್ಲ. ನನ್ನ ಪ್ರಕಾರ ಜುಲೈಯಲ್ಲೂ ಮಾಡೋದು ಸಮಸ್ಯೆ ಇದೆ. ಜುಲೈಯಲ್ಲೂ ಮಾಡಲ್ಲ. ಆಗಸ್ಟ್ ಮೇಲೆ ಏನ್ ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ. ಈ ಸಮಸ್ಯೆ ಇದೆ. ಸಕ್ಕರೆ ಕಾರ್ಖಾನೆ ಮೊದಲನೇದಾಗಿ ಆರಂಭ ಆಗಬೇಕು. ನಾನು ನಿಮ್ಮ ಪರ್ವ ಟಿವಿ ಮುಖಾಂತರ ಹೇಳ್ತಾ ಇದ್ದೀನಿ, ಜುಲೈ ಮೊದಲನೇ ವಾರದಲ್ಲೇ ಆರಂಭ ಆಗಬೇಕಾಯ್ತು. ಕನಿಷ್ಠ 10ನೇ ತಾರೀಕು ಒಳಗೆ ಇವರು ಸಕ್ಕರೆ ಕಾರ್ಖಾನೆನ ಆರಂಭ ಮಾಡಲೇಬೇಕು. ನೀವು ಮಾಡ್ಲಿಲ್ಲ ಅಂದ್ರೆ ಸಂಪೂರ್ಣ ಇವರು ವಿಫಲ, ಭ್ರಷ್ಟಾಚಾರ ಎದ್ದಿ ಕಾಣಿಸ್ತಾ ಇದೆ. ಕೇಳಿದ್ರಲ್ಲ. ಬಟ್ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕಾರ್ಖಾನೆ ಆರಂಭ ಆಗೋದು ತುಂಬಾ ಕಷ್ಟನೇ ಇದೆ. ಬೇರೆ ಕಾರ್ಖಾನೆಗಳು, ಮಂಡ್ಯ ಜಿಲ್ಲೆಯ ಶಿವಕುಮಾರ್ ಸ್ವಲ್ಪ ಮಾಹಿತಿ ಕೊರತೆ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಸುಮಾರು ಕೆಲವು ಕಾರ್ಖಾನೆಗಳು, ಕೊಪ್ಪ ಕಾರ್ಖಾನೆ ಇರ್ಬೋದು, ಚಾಮಶೇಗರ್ ಕಾರ್ಖಾನೆ ಇರಬಹುದು, ಅಥವಾ ಕಿಕ್ಕೇರಿ ಕಾರ್ಖಾನೆ ಇರಬಹುದು, ಅಲ್ಲೆಲ್ಲ ಕಡೆ ಕೂಡ 9.5 ಮೇಲೆ ಇಳುವರಿ ಬಂದಿದೆ. ಮೈಸೂರು ಕಾರ್ಖಾನೆ ಇಳುವರಿ 5.5ಯಿಂದ ಮ್ಯಾಕ್ಸಿಮಮ್ 6.25, 6.5 ಮಾತ್ರ ಬಂದಿರೋಂಥದ್ದು. ಇದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಹಿಂದೆ ಏನು ದುಷ್ಟಾಚಾರ ಮಾಡ್ಕೊಂಡಿರೋ, ಅಂದ್ರೆ ಕಬ್ಬಿನ ಹಾಲನ್ನ ಹೆಬ್ಬಾಳಕ್ ಬಿಡುವಂಥದ್ದು, ಅದೇ ಕೆಲಸವನ್ನ ಮಾಡಿದ್ದಾರೆ. ಅದೇ ಕಾರಣ ಅಂತೇಳಿ ಸ್ಪಷ್ಟವಾಗಿ ಸಾಕಷ್ಟು ಹೊರಗಡೆ ಕೆಲಸ ಮಾಡ್ತಕ್ಕಂಥವ್ರು ಪ್ರಾಮಾಣಿಕರು ಕೊಟ್ಟಿರುವಂತ ಮಾಹಿತಿ ಇದು. ಈ ಅಧ್ಯಕ್ಷರು ಬಂದು ಅದು ಏನ್ ದಬಾಕಿದಾರೋ ಕಡ್ದಾಕಿದಾರೋ ಗೊತ್ತಿಲ್ಲ. ಬಟ್ ಅವರು ತುಂಬಾ ಚೆನ್ನಾಗಿ ಈ ಹಿಂದಿನ ಅಧ್ಯಕ್ಷರು ನಾಗರಾಜಪ್ಪ ಅವ್ರ ಬಗ್ಗೆ ಶಿವಕುಮಾರ್ ಅವರು ಹೇಳಿದ್ರು. ನಾಗರಾಜಪ್ಪ ಅವರು ಏನೇನು ಅಕ್ರಮ ಮಾಡಿದಾರ ಎಲ್ಲ ಹಣವನ್ನ ವಸೂಲಿ ಮಾಡಿ ಅಂತೇಳಿ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ. ಆದ್ರೆ ಈ ಸರ್ಕಾರ ಆಗ್ಲಿ, ಹಿಂದಿನ ಸರ್ಕಾರ ಆಗ್ಲಿ ಏನೂ ಕಿಸ್ದಿಲ್ಲ. ಬರೀ ಬೊಗಳೆ ಬಿಡೋದಷ್ಟೇ ಕೆಲಸ ಮಾಡ್ಕೊಂಡು ಬಂದಿದ್ದಾವೆ. ನಾವು ಕೊಡ್ತೀವಿ, ನೀವು ದಬಾಕಿ ಕಿತ್ಕೊಂಡು ನಮ್ಗೊಂದಷ್ಟು ಕೊಡಿ ಅನ್ನೋಂಥ ಒಂದು ಕೆಲಸವನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಕಾರ್ಖಾನೆಯ ಮತ್ತಷ್ಟು ಅಕ್ರಮಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪರ್ವ ಟಿವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.